ಆತ್ಮೀಯ ವೀಕ್ಷಕ ಬಂಧುಗಳೇ, ನಿನ್ನೆ ನಿವೃತ್ತಿ ಹೊಂದಿದಂಥ ದೈಹಿಕ ಶಿಕ್ಷಣ ಶಿಕ್ಷಕರಾದಂಥ PK ಪಾಟೀಲ್ರವರ ಸ್ವನಿವಾಸಕ್ಕೆ ತೆರಳಿ ಹಡಗಲಿ ತಾಲೂಕಾ ಸಮಗ್ರ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಗ್ರೇಡ್ 1 ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು, ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘದ ಎಲ್ಲ ಪದಾಧಿಕಾರಿಗಳು ಸೇರಿ ಅವರ ನಿವಾಸದ ಹತ್ತಿರವಿರುವ ಶ್ರೀ ಕೊಟ್ರೇಶ್ವರ ದೇವಸ್ಥಾನದ ಆವರಣದ ಒಳಗಡೆ ಆತ್ಮೀಯ ಹೃದಯಸ್ಪರ್ಶಿ ಸನ್ಮಾನವನ್ನು ಮಾಡಿ ಅಭಿನಂದಿಸಿದರು. ಮುಂದಿನ ನಿಮ್ಮ ನಿವೃತ್ತಿ ಜೀವನ ಸುಖಕರವಾಗಿರಲಿ. ಸುದೀರ್ಘವಾಗಿ 40 ವರ್ಷಗಳ ಕಾಲ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ನಿವೃತ್ತಿ ಹೊಂದಿದಂಥ PK ಪಾಟೀಲ್ರವರು ಶ್ರೀ ಸಿದ್ಧ ವೀರೇಶ ಗ್ರಾಮೀಣ ವಿದ್ಯಾಪೀಠದಲ್ಲಿ ಸುಮಾರು 3 ಸ್ಥಳಗಳಲ್ಲಿ ಅಂದರೆ ಸೋವಿನಹಳ್ಳಿ, ಒಳಗುಂದಿ ಹಾಗೂ ಕಾಂತೆಬೆನ್ನೂರು ಪ್ರೌಢಶಾಲೆಗಳಲ್ಲಿ ದೈಹಿಕ ಶಿಕ್ಷಣ ಶಿಕ್ಷಕರಾಗಿ ತಮ್ಮ ಸಾರ್ಥಕ ಸೇವೆಯನ್ನು ಸಲ್ಲಿಸಿ ಮಕ್ಕಳಲ್ಲಿ ಒಳ್ಳೆಯ ಒಂದು ಕ್ರೀಡಾಭಿಮಾನ, ಕ್ರೀಡಾ ಪ್ರೋತ್ಸಾಹ, ಮಕ್ಕಳಲ್ಲಿ ಶಿಸ್ತು, ಸಂಯಮ, ಸಮಯ ಪಾಲನೆ ಹೀಗೆ ಅನೇಕ ಒಂದು ಉತ್ತಮ ಮೌಲ್ಯಯುಕ್ತ ಸಂದೇಶಗಳನ್ನು ನೀಡುವುದರ ಮೂಲಕ ತಮ್ಮ ಸುದೀರ್ಘವಾದಂತಹ 40 ವರ್ಷದ ಸೇವಾನುಭವದಲ್ಲಿ ಅನೇಕ ರೀತಿಯಾದಂತಹ ಕ್ರೀಡಾಕೂಟಗಳನ್ನು ಸಂಘಟನೆ ಮಾಡಿ ಜೊತೆಗೆ ಥ್ರೋಬಾಲ್ ಆಟದ ನಿರ್ಣಾಯಕರಾಗಿ ಕೂಡ ಅತ್ಯುತ್ತಮವಾಗಿರ್ತಕ್ಕಂಥ ಸೇವೆಯನ್ನು ಸಲ್ಲಿಸಿ ಮಕ್ಕಳ ಮಾನಸಿಕ ದೈಹಿಕ ಸದೃಢತೆಯಲ್ಲಿ ಇವರ ಸೇವೆ ಅಪಾರ ಎಂದು ನಿನ್ನೆ ನಡೆದಂತಹ ಒಂದು ಸಮಾರಂಭದಲ್ಲಿ ತಾಲೂಕು ದೈಹಿಕ ಶಿಕ್ಷಣ ಪರಿವೀಕ್ಷಕರಾದಂಥ ಶ್ರೀಯುತ ರಫೀಕ್ ಅಹಮದ್ ಖವಾಸ್ರವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡರು. PK ಪಾಟೀಲ್ರವರು ಸರಳ ಸಜ್ಜನಿಕೆಯ ವ್ಯಕ್ತಿತ್ವವುಳ್ಳಂತಹ ವ್ಯಕ್ತಿಗಳು, ಹಿರಿಯರಲ್ಲಿ ಹಿರಿಯರಾಗಿ, ಕಿರಿಯರಲ್ಲಿ ಕಿರಿಯರಾಗಿ ತಮ್ಮನ್ನು ತಾವು ಸದಾ ಯಾವುದಾದ್ರೂ ಒಂದು ಚಟುವಟಿಕೆಯಲ್ಲಿ ಕ್ರಿಯಾಶೀಲರಾಗಿ ತೊಡಗಿಸಿಕೊಂಡು ಅತ್ಯುನ್ನತವಾದಂತಹ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿದ್ದಾರೆ ಎಂದು ಸಂತೋಷಪಟ್ಟರು. ಇವರು ತಾಲೂಕಿನ ಎಲ್ಲ ದೈಹಿಕ ಶಿಕ್ಷಣ ಶಿಕ್ಷಕರಿಗೆ ಒಂದು ಸವಿನೆನಪಿಗಾಗಿ ಒಂದು ಕ್ರೀಡಾ ಸಮವಸ್ತ್ರವನ್ನು ಕೂಡ ನೀಡಿದ್ದನ್ನು ಸ್ಮರಿಸಿಕೊಂಡು ಇನ್ನೂ ಕೂಡ ಮುಂದಿನ ದಿನಮಾನದಲ್ಲಿ ತಮ್ಮ ಒಂದು ಸೇವೆ ನಮ್ಮ ಒಂದು ದೈಹಿಕ ಶಿಕ್ಷಣ ಶಿಕ್ಷಕರ ಸಂಘಕ್ಕೆ ಅವಶ್ಯ ಮಾರ್ಗದರ್ಶನವಿರಲಿ. ತಾವುಗಳು ಇನ್ನೂ ಕೂಡ ನಮ್ಮೊಂದಿಗೆ ಇದ್ದು ಕ್ರೀಡಾ ಚಟುವಟಿಕೆಯಲ್ಲಿ ಭಾಗವಹಿಸಿ ಯಶಸ್ವಿಯಾಗಿ ಮುನ್ನಡೆಯೋಣ ಎನ್ನುವಂಥ ಮಾತನ್ನು ಕೂಡ ಅಭಿವ್ಯಕ್ತಿಪಡಿಸಿದರು. ಮುಂದಿನ ನಿಮ್ಮ ನಿವೃತ್ತಿ ಜೀವನ ಒಳ್ಳೆಯ ಸಂತೋಷ, ಆರೋಗ್ಯಕರವಾಗಿರಲಿ. ನಿಮ್ಮ ಕುಟುಂಬದೊಂದಿಗೆ ಒಳ್ಳೆಯ ಸಂತೋಷಮಯ ಜೀವನವನ್ನು ಸಾಗಿಸಿ ಎಂದು ಎಲ್ಲರೂ ಶುಭ ಕೋರಿದರು.